ನೋಡಿ, ಬೆಂಗಳೂರಲ್ಲಿ ರಕ್ಷಣೆ ಕೊಡಬೇಕಾದ ಪೊಲೀಸರಿಗೆ ಸರಿಯಾಗಿ ರಕ್ಷಣೆ ಇಲ್ಲ ಅನ್ನುವಂತ ಪರಿಸ್ಥಿತಿ. ಪೊಲೀಸ್ ವ್ಯವಸ್ಥೆ ಕುರಿತಾಗಿ ಸಾಕಷ್ಟು ಸ್ಟೋರಿಗಳನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ಈ ಹಿಂದೆ ಅಭಿಯಾನವನ್ನ ಕೂಡ ಮಾಡಿದ್ವಿ, ಅವ್ಯವಸ್ಥೆಗಳು ಏನೇನಿದಾವೆ ಅನ್ನುವಂಥದ್ದು. ಎನಿವೆ, ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಬ್ಯಾಟರಾಯನಪುರ ಸಂಚಾರ ಪೊಲೀಸ್ ಠಾಣೆಯ ಅವ್ಯವಸ್ಥೆ ಬಯಲಾಗಿದೆ. ಅಲ್ಲಿ ಹೆಂಚು ಕಿತ್ತು ಹೋಗಿದೆ, ಗೋಡೆ ಶಿಥಿಲಗೊಂಡಿದೆ, ಇನ್ನು ಸುಮಾರು ಠಾಣೆಗಳಿದ್ದಾವೆ. ಇದು ಸುಮಾರು 6 ತಿಂಗಳಿಂದ 1 ವರ್ಷದಿಂದ ಅಲ್ಲಿ ಟರ್ಪಲ್ ಹಾಕಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಐ ರಿಮೆಂಬರ್. ಇನ್ನೂ ಹಾಗೆ ಇದೆ, ಇನ್ನೂ ಅದನ್ನ ಸರಿಪಡಿಸಿ. ಇದು ಒಂದು ರೆಪ್ರೆಸೆಂಟೇಟಿವ್ ಸ್ಟೋರಿ ನಾವು ಕೊಡ್ತಾ ಇರೋದು. ಇಂಥ ಅನೇಕ ಪೊಲೀಸ್ ಠಾಣೆಗಳು, ಅದು ಗಿರಿನಗರ ಪೊಲೀಸ್ ಸ್ಟೇಷನ್ ಇರ್ಬೋದು ಫಾರ್ ಎಕ್ಸಾಂಪಲ್, ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳು ಬೆಂಗಳೂರಿನಾದ್ಯಂತ ಇದಾವೆ. ಮಳೆ ಬಂದ್ರೆ ಇಡೀ ಪೊಲೀಸ್ ಸ್ಟೇಷನ್ ಥಟ 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 ಅಂತ ಸೋರ್ತಿರುತ್ತೆ. ಈಗ ಅಶ್ವಿನಿ ಹೇಳ್ದಂಗೆ ಟಾರ್ಪಲ್ ಹಾಕೊಂಡು ಪೊಲೀಸರು ಕಡತಗಳನ್ನ ಕಾಪಾಡೋ ದುಸ್ಥಿತಿ. ಸರ್ಕಾರದ ಕೆಲಸ ಇದು ಸಮಾಜದ ಜವಾಬ್ದಾರಿ. ಇದು ಪೊಲೀಸರು ಮಾಡ್ತಾ ಇರುವಂತದ್ದು. ಪಾಪ ಅವ್ರಿಗೊಂದು ಮಿನಿಮಮ್ ಬೇಸಿಕ್ ಬಿಲ್ಡಿಂಗ್ ಆದ್ರೂ ಕನಿಷ್ಠ ಸೌಲಭ್ಯ ಅದನ್ನ ಕೊಡ್ಬೇಕಲ್ವಾ? ನೋಡಿ ಏನಿದೆ ಅಂತ ರಿಪೋರ್ಟ್. ಜನರಿಗೆ ರಕ್ಷಣೆ ಕೊಡುವಂತಹ ಪೊಲೀಸರಿಗೆ ಒಂದು ಕಡೆಯಲ್ಲಿ ರಕ್ಷಣೆ ಇಲ್ವಾ ಅನ್ನುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗ್ತಾ ಇರುವಂತದ್ದು. ಮಳೆ ಬಂದ್ರೆ ಸಾಕು, ಗಾಳಿ ಬೀಸಿದ್ರೆ ಸಾಕು, ಪೊಲೀಸ್ ಠಾಣೆಯಲ್ಲಿರುವಂತಹ ಸಿಬ್ಬಂದಿಗಳಿಗೆ ನಡುಕ ಶುರು ಆಗುತ್ತೆ. ಅದಕ್ಕೆ ಸಾಕ್ಷಿ ಅಂತ ಇರುವಂತದ್ದು ಸದ್ಯ ಬ್ಯಾಟರಾಯನಪುರದಲ್ಲಿರುವಂತಹ ಸಂಚಾರಿ ಪೊಲೀಸ್ ಠಾಣೆ. ಈ ಒಂದು ಸಂಚಾರಿ ಪೊಲೀಸ್ ಠಾಣೆಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ಮೇಲ್ಭಾಗ ಸಂಪೂರ್ಣವಾಗಿ ಕಿತ್ತು ಹೋಗ್ತಾ ಇದೆ. ಅದರ ಜೊತೆಗೆ ಈ ಒಂದು ಪೊಲೀಸ್ ಠಾಣೆಗೆ ಟರ್ಪಲ್ ವ್ಯವಸ್ಥೆಯನ್ನ ಮಾಡಿ ಇಲ್ಲಿ ಸೇವೆಯನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅದೆಷ್ಟು ವರ್ಷಗಳಿಂದ ಕೂಡ ಈ ಒಂದು ಪೊಲೀಸ್ ಠಾಣೆಯ ಪರಿಸ್ಥಿತಿ ಇದೇ ರೀತಿ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಕ್ರಮ ಆಗಿರ್ಬೋದು ಅಥವಾ ಕಟ್ಟಡದ ಬದಲಾವಣೆ ಏನಿದೆ ಅದನ್ನ ಮಾಡುವಲ್ಲಿ ಇಲಾಖೆಗಳು ಮುಂದಾಗ್ತಾ ಇಲ್ಲ. ಸ್ಟೇಷನ್ ಅನ್ನ ಬದಲಾವಣೆ ಮಾಡ್ಲಿಕ್ಕೋಸ್ಕರ ಈ ಹಿಂದೆ ಕೂಡ ಚರ್ಚೆಗೆ ಬಂದಿತ್ತು, ಆದ್ರೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ತಾತ್ಕಾಲಿಕವಾಗಿ ಈ ಒಂದು ಪೊಲೀಸ್ ಠಾಣೆ ಇದೆ, ಆ ಒಂದು ಪೊಲೀಸ್ ಠಾಣೆಗೆ ಟಾರ್ಪಲ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಒಳಭಾಗದಲ್ಲಿ ಮಳೆ ಬಂದ್ರೆ ಸಂಪೂರ್ಣವಾಗಿ ಸೋರುತ್ತೆ. ಒಂದು ಕಡೆಯಲ್ಲಿ ಕಡತಗಳನ್ನ ರಕ್ಷಿಸಿಕೊಳ್ಬೇಕು, ಅದರ ಜೊತೆಗೆ ಒಂದಿಷ್ಟು ಫೈಲ್ಸ್ ಗಳಿರ್ತವೆ, ಅವುಗಳನ್ನ ರಕ್ಷಣೆ ಮಾಡ್ಕೋಬೇಕು. ಮತ್ತೆ ಗಾಳಿ ಮಳೆಯ ಸಂದರ್ಭದಲ್ಲಿ ರಸ್ತೆಯಲ್ಲಿ ನಿಂತು ಸೇವೆಯನ್ನ ನೀಡೋದ್ರ ಜೊತೆಗೆ ಆಫೀಸ್ ನಲ್ಲಿ ಕೂತು ಕೂಡ ಕೆಲಸಗಳನ್ನ ನಿರ್ವಹಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ರೆ ಪೊಲೀಸ್ ಠಾಣೆಗೆ ಬಂದ್ರೆ ಯಾವಾಗ ಪೊಲೀಸ್ ಠಾಣೆ ಸೋರುತ್ತೆ ಅಥವಾ ಮೇಲ್ಭಾಗದಿಂದ ಈ ಇಟ್ಟಿರುವಂತಹ ವಸ್ತುಗಳೇನಿದೆ ಅವುಗಳು ಕೆಳಗೆ ಬೀಳುತ್ತೆ, ಈ ಹೆಂಚುಗಳು ಯಾವಾಗ ಕೆಳಗೆ ಉದುರುತ್ತೆ ಅನ್ನುವಂತಹ ಆತಂಕದಲ್ಲಿ ಸದ್ಯ ಇದೀಗ ಪೊಲೀಸ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇನ್ನು ಈ ಒಂದು ಕಟ್ಟಡ ಏನಿದೆ ಇದು ಸ್ವಂತ ಕಟ್ಟಡ ಅಲ್ಲ, ಇದು ಬಾಡಿಗೆ ಇರುವಂತಹ ಕಟ್ಟಡ. ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಕಟ್ಟಡದಲ್ಲೇ ಬ್ಯಾಟರಾಯನಪುರ ಸಂಚಾರಿ ಪೊಲೀಸರು ಸೇವೆಯನ್ನ ನೀಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸಂಚಾರ ವ್ಯವಸ್ಥೆಯನ್ನ ಸರಿಪಡಿಸುವಂತಹ ಕೆಲಸಗಳನ್ನ ಮಾಡಿದ್ರೆ, ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ತಮ್ಮ ಕಡತಗಳನ್ನ ರಕ್ಷಿಸಿಕೊಳ್ಳುವಂತಹ ಆತಂಕ ಇದೀಗ ಪೊಲೀಸ್ ಸಿಬ್ಬಂದಿಗಳಿಗೆ ಎದುರಾಗ್ತಾ ಇರುವಂತದ್ದು. ಇನ್ನು ಮಳೆ ಸುರಿದ್ರೆ ಸಾಕು, ಸಂಪೂರ್ಣವಾಗಿ ಒಳಭಾಗ ಜಲಾವೃತಗೊಳ್ಳುತ್ತೆ, ಅದರ ಜೊತೆಗೆ ಇಟ್ಟಿರುವಂತಹ ಕಡತಗಳು ಕೂಡ ಹಾಳಾಗುತ್ತೆ. ಅಂತ ಆತಂಕದಲ್ಲಿ ಕಡತಗಳನ್ನ ರಕ್ಷಿಸಿಕೊಳ್ಳುತ್ತಾ ಮತ್ತೆ ಯಾವಾಗ ಹೆಂಚುಗಳು ತಲೆ ಮೇಲೆ ಬೀಳುತ್ತೆ ಅನ್ನುವಂತಹ ಆತಂಕ ದಿನ ನುಗ್ಗುವಂತಹ ಪರಿಸ್ಥಿತಿ ಸದ್ಯ ಪೊಲೀಸ್ ಸಿಬ್ಬಂದಿಗಳಿಗೆ ಬಂದು ಒದಗಿರುವಂತದ್ದು. ಒಂದು ಕಡೆಯಲ್ಲಿ ಸಂಚಾರವನ್ನ ಸರಿಪಡಿಸುವಂತಹ ಒತ್ತಡದ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಠಾಣೆಯ ಕಡತಗಳನ್ನ ರಕ್ಷಿಸುವಂತಹ ಒತ್ತಡ ಕೂಡ ಇದೀಗ ಬ್ಯಾಟರಾಯನಪುರ ಸಂಚಾರಿ ಪೊಲೀಸರ ತಲೆಯ ಮೇಲೆ ಬಂದು ಕುಳಿತಿರುವಂತದ್ದು. ಒಂದು ಕಡೆಯಲ್ಲಿ ಈ ಕಟ್ಟಡವನ್ನ ರಿಪೇರಿ ಮತ್ತೆ ಬದಲಾವಣೆಯ ಬಗ್ಗೆ ಕೂಡ ಒತ್ತಾಯಗಳು ಕೇಳಿ ಬರ್ತವೆ, ಮನವಿಗಳನ್ನ ಕೂಡ ಸಲ್ಲಿಸಲಾಗಿದೆ. ಆದ್ರೆ ಗೃಹ ಇಲಾಖೆ ಯಾಕೋ ಈ ಒಂದು ಪೊಲೀಸ್ ಠಾಣೆಯನ್ನ ಬದಲಾವಣೆ ಮಾಡುವಂತದ್ದು ಅಥವಾ ಹೊಸ ಕಟ್ಟಡವನ್ನ ನೀಡುವಲ್ಲಿ ಕ್ರಮ ವಹಿಸ್ತಾ ಇಲ್ಲ. ಹೀಗಾಗಿ ಪೊಲೀಸ್ ಸಿಬ್ಬಂದಿಗಳು ದಿನನಿತ್ಯ ಸ್ಟೇಷನ್ಗೆ ಬರಬೇಕು ಅಂತ ಹೇಳಿದ್ರೆ ಭಯದಲ್ಲೇ ಬರುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೈಟ್, ಇದು ಪೊಲೀಸ್ ಸ್ಟೇಷನ್ ನ ದುಸ್ಥಿತಿ. ಮತ್ತೊಬ್ಬ ಕಾಲರ್ ಇದ್ದಾರೆ, ಸವಿತಾ ಕರೆ ಮಾಡಿದ್ದಾರೆ. ಸವಿತಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ? ಸರ್ಕಾರದ ನಿರ್ಲಕ್ಷ್ಯವೋ, ಅಧಿಕಾರಿಗಳ ನಿರ್ಲಕ್ಷ್ಯವೋ? ಜೀವ ಹೋಗ್ತಾ ಇರೋದು ನಮ್ದು. ಅಧಿಕಾರಿಗಳ ನಿರ್ಲಕ್ಷ್ಯನೇ ಮೇಡಮ್. ಈಗ ಮನೆ ಉಂಟು, ಇನ್ನೇನು ಫಸ್ಟ್ ಒಂದ್ ಮನೆ ಉಂಟು, ಅದಕ್ಕೂ ಕೇರ್ ತಗೊಳ್ಳಿಲ್ಲ. ಮತ್ತೆ ಒಂದ್ ಮನೆ ಕುಸ್ತು, ಗೋಡೆಲ್ಲ ಕುಸ್ತು ಮಳೆಲಿ ಇದಾಗಿದೆ, ಹಾಗೆ ಕುಸಿದೆ ಮೇಡಮ್. ಯಾರು ಬಂದು ನೋಡ್ತಿಲ್ಲ. ಯಾರಿಗೂ ಎಷ್ಟು ಫೋನ್ ಮಾಡಿ ನಾವ್ ಎಷ್ಟು ವಿಡಿಯೋ ಕಳಿಸಿ ಎಷ್ಟೋ ಸತಿ ಮೆಸೇಜ್ ಎಲ್ಲ ಮಾಡ್ದೋ, ಯಾರು ಬಂದು ರಿಪ್ಲೈ ಮಾಡ್ತಿಲ್ಲ ಮೇಡಮ್. ಇವಾಗ ಸಮಯ ಹಂಗೆ ಇದೆ. ಅದರಲ್ಲೇ ಮಕ್ಳು ಮರಿ, ಚಿಕ್ಕವ್ರು ದೊಡ್ಡವರು ವಯಸ್ಸಾದವ್ರು ಎಲ್ಲರೂ ಅದರಲ್ಲೇ ವಾಸ ಮಾಡ್ತಿರೋದು ನಾವು. ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಏನು ಮಾಡಿಲ್ಲ. ಅಧಿಕಾರಿಗಳಿಗೂ ಎಲ್ರಿಗೂ ಹೇಳಿದ್ವಿ ಮೇಡಮ್, ಇವಾಗ ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳಿ ಇನ್ನೇನು ಹಂಗೇನೆ ನಿಂತಿದೆ ಮೇಡಮ್. ನಿರ್ಲಕ್ಷ್ಯ. ಗಮನಕ್ಕೆ ತಂದ್ರೂ ಯಾರು ಅದ್ರ ಬಗ್ಗೆ ಇಚ್ಛಾಶಕ್ತಿಯನ್ನು ವಹಿಸಿ ಕೆಲಸ ಮಾಡ್ತಿಲ್ಲ ಅಂತೀರಿ. ಎನಿವೇಸ್, ಧನ್ಯವಾದ ಸವಿತಾ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಎಸ್, ಗಜಾನನ್ ಅಂತ ಉತ್ತರ ಕನ್ನಡದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗಜಾನನ್ ಅವರೇ. ನಮಸ್ಕಾರ. ನಮಸ್ಕಾರ. ಏನ್ ಹೇಳಕ್ ಬಯಸ್ತೀರಿ? ಏನಿಲ್ಲ, ಬೆಂಗಳೂರನ್ನ ಪುನಃ ಮತ್ತು ಬೆಳಿಲಿಕ್ಕೆ ಬಿಡಬೇಡಿ ಅಂತ ಹೇಳ್ಬೇಕು ಅವರಿಗೆ. ಬೆಂಗಳೂರು ಬೆಳೆದ ಹಾಗೇನು ಸಮಸ್ಯೆಗಳು ಬಲಿತಾ ಹೋಗ್ತವೆ. ಜನರಿಗೂ ಅದನ್ನ
ಅಧಿಕಾರಿಗಳು ಅದನ್ನು ಗಮನಿಸ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಬೆಂಗಳೂರನ್ನ ಬೆಳೆದಿದ್ದಂಗ್ ಮಾಡಿ. ಈಗಾಗಲೇ ಸಾಕಷ್ಟು ಬೆಳೆದ್ಬಿಟ್ಟಿದೆ, ಎಲ್ಲೆಲ್ಲೋ ಇದಾಗ್ತಾ ಇದೆ. ರಿಯಲ್ ಎಸ್ಟೇಟ್ ಗೆ ಒಂದು ಅನುಕೂಲ ಮಾಡೋಕೆ ದೃಷ್ಟಿಯಿಂದ ಜನರಿಗೆ ತೊಂದರೆ ಕೊಡುವಂತ ಆಗಬಾರ್ದು ಅಂತ ನನ್ನ ವಿಚಾರ. ಓಕೆ, ಧನ್ಯವಾದಗಳು ಗಜಾನನ್ ಅವರು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ರೈಟ್.